ಮೋದಿ ಫ್ರಾನ್ಸ್ ಭೇಟಿಯ ಲೆಕ್ಕಾಚಾರ ಏನು? ಜಾಗತಿಕ ಮಟ್ಟದಲ್ಲಿ ನ್ಯೂಕ್ಲಿಯರ್ ಸೂಪರ್ ದೇಶವಾಗುತ್ತಾ ಭಾರತ? ಎಐ ಸಮಿಟ್ನಲ್ಲಿ ಮೋದಿ ಮಾತಿಗೆ ಅಮೆರಿಕ ಉಪಾಧ್ಯಕ್ಷ ಶಾಕ್ ಆಗಿದ್ದಕ್ಕೆ? ಭಾರತದ ಪ್ರಧಾನಿ ನರೇಂದ್ರ ಮೋದಿ ಯಾಕೆ ವಿದೇಶ ಪ್ರವಾಸನೇ ಜಾಸ್ತಿ ಮಾಡ್ತಾರೆ? ಅಲ್ಲದೆ ಪ್ಯಾರಿಸ್ ಸುತ್ತಾಡೋದಿಕ್ಕೆ ಮೋದಿ ಈಗ ಯಾಕೆ ಹೋಗಿದ್ದಾರೆ? ಪಿಎಂ ನರೇಂದ್ರ ಮೋದಿ ಫ್ರಾನ್ಸ್ ಭೇಟಿಯಿಂದ ಭಾರತ ನ್ಯೂಕ್ಲಿಯರ್ ಶಕ್ತಿಯ ಸೂಪರ್ ಪವರ್ ರಾಷ್ಟ್ರ ಆಗುತ್ತಾ? ಭಾರತ ಫ್ರಾನ್ಸ್ ದೇಶಗಳ ನಡುವಿನ ಸಂಬಂಧ ಎಂಥದ್ದು? ಏನಿದು? ಜಾಗತಿಕ ಮಟ್ಟದಲ್ಲಿ ಮೋಡಿ ಮಾಡಲು ಎಐ ಕ್ರಾಂತಿ ಅನ್ನೋದನ್ನ ತಿಳಿಯೋದಕ್ಕೆ ತಪ್ಪದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿ 10ರಿಂದ 14ರವರೆಗೆ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಅದರಲ್ಲಿ ಮೊದಲೆರಡು ದಿನ ಅಂದ್ರೆ 10 ಹಾಗೂ 11ರಂದು ಫ್ರಾನ್ಸ್ಗೆ ಭೇಟಿ ನೀಡಿದ್ದಾರೆ. ಮೋದಿ 3ನೇ ಬಾರಿ ಪ್ರಧಾನಿಯಾದ ಬಳಿಕ ಅವರ ಮೊದಲ ಪ್ಯಾರಿಸ್ ಭೇಟಿ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಪ್ರವಾಸ ಭಾರತೀಯರಲ್ಲಿ ಹಲವಾರು ನಿರೀಕ್ಷೆಗಳನ್ನ ಹುಟ್ಟುಹಾಕಿದೆ. ಅದರಲ್ಲೂ ಮುಖ್ಯವಾಗಿ ಎಐ ಕ್ಷೇತ್ರ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೋಕದಲ್ಲಿ ಭಾರತವು ಫ್ರಾನ್ಸ್ ಜೊತೆ ಸೇರಿ ಹೆಜ್ಜೆ ಹಾಕೋದು ಸೇರಿದಂತೆ ಹಲವಾರು ಮಹತ್ವದ ರಕ್ಷಣಾ ಒಪ್ಪಂದಗಳಿಗೆ ಉಭಯ ದೇಶಗಳ ನಾಯಕರು ಸಹಿ ಹಾಕಲಿದ್ದಾರೆ. ಅಂದಹಾಗೆ ನಾವು ಈಗಾಗಲೇ ಹೇಳಿದಂತೆ ಫ್ರಾನ್ಸ್ ಭೇಟಿಯ ಪ್ರಮುಖ ಉದ್ದೇಶ ಈ ಎಐ ಸಮಿಟ್ ಅಂದ್ರೆ ಎಐ ಶೃಂಗಸಭೆಯಾಗಿದೆ. ಮಂಗಳವಾರ ಅಂದ್ರೆ ಫೆಬ್ರವರಿ 11ರಂದು ನಡೆದ ಈ ಸಭೆಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಎಐನ ಸಾಧ್ಯತೆಗಳು, ಅದರ ಬಳಕೆಯಲ್ಲಿ ಎಲ್ಲಾ ದೇಶಗಳು ಯಾವ ರೀತಿಯ ಕಾರ್ಯವಿಧಾನಗಳನ್ನು ಅನುಸರಿಸಬೇಕು ಅಂತ ಈ ಸಮಿಟ್ ಉದ್ದೇಶಿಸಿ ಮೋದಿ ಮಾತನಾಡಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಚೀನಾದ ಉಪ ಪ್ರಧಾನಿ ಜೋಂಗ್ ಗುಕಿಂಗ್, ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾಂಡರ್ ಹಾಗೂ ಜರ್ಮನ್ ಚಾನ್ಸಲರ್ ಅಲಾಫ್ ಶೋಲ್ಸ್ ಸೇರಿದಂತೆ ಹಲವು ಮಂದಿ ಭಾಗಿಯಾಗಿದ್ದಾರೆ. ಅಲ್ಲದೆ ಜಾಗತಿಕ ಮಟ್ಟದ ನೂರಾರು ದೇಶಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಡಿಜಿಟಲ್ ಕ್ಷೇತ್ರದಲ್ಲಿ ಎಐನ ಅವಶ್ಯಕತೆ ಕುರಿತು ಅವರು ಒತ್ತಿ ಹೇಳಿದ್ದಾರೆ. ನಮ್ಮ ವೈವಿಧ್ಯತೆಯನ್ನ ಪರಿಗಣಿಸಿ ಭಾರತ ತನ್ನದೇ ಆದ ದೊಡ್ಡ ಭಾಷಾ ಮಾದರಿಯನ್ನ ಸಿದ್ಧಪಡಿಸುತ್ತಿದೆ. ಕಂಪ್ಯೂಟ್ ಪವರ್ನಂತಹ ಸಂಪನ್ಮೂಲಗಳನ್ನ ಒಟ್ಟುಗೂಡಿಸಲು ನಮ್ಮಲ್ಲಿ ಒಂದು ವಿಶಿಷ್ಟವಾದ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯೂ ಇದೆ. ಇದನ್ನ ನಮ್ಮ ನವೋದ್ಯಮಗಳು ಮತ್ತು ಸಂಶೋಧಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ಎಐ ಭವಿಷ್ಯವು ಒಳ್ಳೆಯದಕ್ಕಾಗಿ ಮತ್ತು ಎಲ್ಲರಿಗೂ ಅನುಕೂಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಭಾರತ ತನ್ನ ಅನುಭವ ಮತ್ತು ಪರಿಣತಿಯನ್ನ ಹಂಚಿಕೊಳ್ಳಲು ಸಿದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಕೆಲವರು ಯಂತ್ರಗಳು ಮನುಷ್ಯರಿಗಿಂತ ಬುದ್ಧಿವಂತಿಕೆಯಲ್ಲಿ ಶ್ರೇಷ್ಠವಾಗುತ್ತಿವೆ ಅಂತ ಚಿಂತಿಸುತ್ತಾರೆ. ಆದರೆ ನಮ್ಮ ಎಲ್ಲರ ಭವಿಷ್ಯದ ಜೊತೆಗೆ ಕೊಡುಕೊಳ್ಳುವಿಕೆಯ ಗುರಿಯ ಕೀಲಿಕೈ ಮಾನವನನ್ನ ಹೊರತುಪಡಿಸಿ ಬೇರೆ ಯಾರೂ ಹೊಂದಿಲ್ಲ. ಆ ಜವಾಬ್ದಾರಿಯ ಹಾಗೂ ಪ್ರಜ್ಞೆಯು ನಮಗೆ ಮಾರ್ಗದರ್ಶನ ನೀಡಬೇಕಾಗುತ್ತೆ ಎಂದು ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಮತ್ತು ಫ್ರಾನ್ಸ್ ಸೌರಶಕ್ತಿಯನ್ನ ಬಳಸಿಕೊಳ್ಳಲು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಂತಹ ಸೌಲಭ್ಯಗಳ ಮೂಲಕ ಹಲವು ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡುತ್ತಿವೆ. ನಾವು ಎಐನ ಬಳಕೆಯಲ್ಲಿ ತೊಡಗಿಕೊಂಡಂತೆ ಸ್ಮಾರ್ಟ್ ಮತ್ತು ಜವಾಬ್ದಾರಿಯುತ ಭವಿಷ್ಯವನ್ನ ರೂಪಿಸೋದರ ಜೊತೆಗೆ ಸುಸ್ಥಿರತೆಯಿಂದ ಕೂಡಿದ ನೈಸರ್ಗಿಕ ಪ್ರಗತಿಯೂ ಆಗಿದೆ. ಅದೇ ಸಮಯದಲ್ಲಿ ಸುಸ್ಥಿರ ಎಐ ಅಂದ್ರೆ ಶುದ್ಧ ಶಕ್ತಿಯನ್ನ ಬಳಸುವುದು ಎಂದರ್ಥವಲ್ಲ. ಬದಲಿಗೆ ಎಐ ಮಾದರಿಗಳ ಗಾತ್ರ, ಡೇಟಾ ಅಗತ್ಯತೆಗಳು ಮತ್ತು ಸಂಪನ್ಮೂಲಗಳ ಅವಶ್ಯಕತೆಗಳಲ್ಲಿಯೂ ಸಹ ಪರಿಣಾಮಕಾರಿ ಮತ್ತು ಸುಸ್ಥಿರವಾಗಿರಬೇಕು. ಮಾನವ ಮೆದುಳು ಹೆಚ್ಚಿನ ಬಲ್ಬ್ಗಳಿಗಿಂತ ಕಡಿಮೆ ಶಕ್ತಿಯನ್ನ ಬಳಸಿಕೊಂಡು ಕಾವ್ಯವನ್ನ ರಚಿಸಲು ಮತ್ತು ಬಾಹ್ಯಾಕಾಶ ನೌಕೆಗಳನ್ನ ವಿನ್ಯಾಸಗೊಳಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಪ್ರಧಾನಿ ಮೋದಿ ವ್ಯಾಖ್ಯಾನಿಸಿದ್ದಾರೆ. ಅಲ್ಲದೆ 1.4 ಶತಕೋಟಿಗೂ ಅಧಿಕ ಭಾರತೀಯರು ಮುಕ್ತ ಹಾಗೂ ಕಡಿಮೆ ವೆಚ್ಚದಲ್ಲಿ ಡಿಜಿಟಲ್ ಸಾಮಾಜಿಕ ಸೌಲಭ್ಯವನ್ನ ಬಳಸಲು ಅವಕಾಶ ಕಲ್ಪಿಸಲಾಗಿದೆ. ಇದು ಭಾರತೀಯರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗೆ ಕಾರಣವಾಗಿದೆ. ಇವತ್ತು ಭಾರತ ಡೇಟಾ ಗೌಪ್ಯತೆಗೆ ಸಂಬಂಧಿಸಿದಂತೆ ಎಐ ಅಳವಡಿಕೆ ಮತ್ತು ತಾಂತ್ರಿಕ ಕಾನೂನು ಪರಿಹಾರಗಳಲ್ಲಿ ಮುಂಚೂಣಿಯಲ್ಲಿದೆ. ನಾವು ವಿಶ್ವದ ಅತಿದೊಡ್ಡ ಎಐ ಪ್ರತಿಭೆಗಳನ್ನು ಹೊಂದಿದ್ದೇವೆ. ಈಗ ಜಾಗತಿಕ ಮಟ್ಟದಲ್ಲಿ ಎಐ ಕುರಿತು ಎಲ್ಲರೂ ಗಮನ ಹರಿಸಬೇಕಾಗಿದೆ ಎಂದು ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ. ಮೋದಿ ಫ್ರಾನ್ಸ್ ಭೇಟಿಯಿಂದ ಭಾರತಕ್ಕೇನು ಲಾಭ? ಎಸ್, ಮೋದಿ ಅಲ್ಲಿಗೆ ಹೋದ್ರೆ ನಮ್ಗೇನು ಲಾಭ ಆಗತ್ತೆ ಅನ್ನೋದು ಸಾಮಾನ್ಯ ಪ್ರಶ್ನೆಯಾಗಿದೆ. ಆದ್ರೆ ಪ್ಯಾರಿಸ್ ಟೂರ್ ಹಿಂದಿದೆ ಭಾರತಕ್ಕೆ ಸಾಕಷ್ಟು ಲಾಭ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಿದೆ.
ಬಹುಮುಖ್ಯವಾಗಿ ಈಗಾಗಲೇ ಹೇಳಿದಂತೆ ಎಐ ಸಮಿಟ್ ಬಳಿಕ ಇಂಡಿಯಾ ಹಾಗೂ ಫ್ರಾನ್ಸ್ ಸಿಇಒಗಳ ಫಾರಂನಲ್ಲಿ ಮೋದಿ ಮತ್ತು ಮ್ಯಾಕ್ರನ್ ಪಾಲ್ಗೊಂಡಿದ್ರು. ಇದರಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ಹೂಡಿಕೆ, ಕೈಗಾರಿಕೆ, ರಕ್ಷಣೆ ಮತ್ತು ಟೆಕ್ ಇಂಡಸ್ಟ್ರಿಯ ಬೆಳವಣಿಗೆ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ. ನಾವಿಲ್ಲಿ ಫೋಕಸ್ ಮಾಡಬೇಕಾದ ವಿಚಾರ ಅಂದ್ರೆ ಇತ್ತೀಚೆಗೆ ಚೀನಾ ತನ್ನ ಡೀಪ್ ಸೀಕ್ನ ಪರಿಷ್ಕೃತ ಆವೃತ್ತಿಯನ್ನ ಬಿಡುಗಡೆಗೊಳಿಸಿ ಇಡೀ ಟೆಕ್ ಲೋಕವನ್ನೇ ಅಲ್ಲಾಡಿಸಿ ಬಿಡುತ್ತೆ. ಅಲ್ಲದೆ ಅಮೆರಿಕದ ಷೇರು ಮಾರುಕಟ್ಟೆಯನ್ನೇ ಪಾತಾಳಕ್ಕೆ ತಳ್ಳುತ್ತೆ. ಇದರಿಂದ ರೊಚ್ಚಿಗೆದ್ದ ಟ್ರಂಪ್ ಅಮೆರಿಕದಲ್ಲಿ ಡೀಪ್ ಸೀಕ್ ಅನ್ನ ಬ್ಯಾನ್ ಮಾಡಿದ್ರು. ಇದು ಒಂದು ಭಾಗ ಆದ್ರೆ, ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮಲ್ಲೂ ಎಲ್ಲಾ ಸಾಮರ್ಥ್ಯ ಇದೆ ಅಂತ ನಮ್ಮ ಭಾರತವು ತಟ್ಟಂತ ಘೋಷಿಸೇ ಬಿಟ್ಟಿತ್ತು. ನಾವು ಮುಂದಿನ 10ಗಳಲ್ಲಿ ಸ್ವಂತ ಎಐ ಅನ್ನ ತಯಾರಿಸ್ತೇವೆ ಅಂತ. ಎಲ್ಲಿಂದಲೇ ನೋಡಿ ಎಐಗೆ ಮತ್ತಷ್ಟು ಪ್ರಾಮುಖ್ಯತೆ ಸಿಕ್ಕಿತು. ಇದೇ ವಿಚಾರವಾಗಿ ಫ್ರಾನ್ಸ್ ಒಂದು ಜಾಗತಿಕ ಮಟ್ಟದ ಸಭೆಯನ್ನೇ ಮಾಡುತ್ತೆ ಅಂತ ಹೇಳಿದ್ರೆ ಎಐನ ಪ್ರಾಮುಖ್ಯತೆ ಎಷ್ಟಿರಬಹುದು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾಗತ್ತೆ. ಅದೇನೇ ಇರಲಿ, ಭಾರತ ಸಿದ್ಧಪಡಿಸುವ ಎಐ ಮಾಡೆಲ್ಗಾಗಿ ಅಗತ್ಯ ಟೆಕ್ನಾಲಜಿ ಹಾಗೂ ಸಹಕಾರದ ಅವಶ್ಯಕತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿಯೇ ಮೋದಿ ಅವರ ಈ ಫ್ರಾನ್ಸ್ ಭೇಟಿಯು ಭಾರತದ ಪಾಲಿಗೆ ಅತಿ ಮಹತ್ವ ಪಡೆದುಕೊಂಡಿದೆ. ಅಮೆರಿಕ ಹಾಗೂ ಚೀನಾ ದೇಶಗಳು ತಮ್ಮ ಸ್ವಂತ ಬಲದ ಮೇಲೆ ಎಐ ಅನ್ನ ಅಭಿವೃದ್ಧಿಪಡಿಸಿ ಒಂದರ ಮೇಲೊಂದು ಬಿದ್ದು ಪೈಪೋಟಿ ಮುಂದುವರೆಸಿವೆ. ಅಲ್ಲದೆ ಭಾರತವೂ ಸಹ ಈ ಕಾರ್ಯವನ್ನ ಕೈಗೆತ್ತಿಕೊಂಡು ಅಂದುಕೊಂಡ ಗುರಿ ಸಾಧಿಸಲು ವಿದೇಶಗಳ, ಅದರಲ್ಲೂ ಫ್ರಾನ್ಸ್ನ ಸಹಕಾರವು ಅಷ್ಟೇ ಅಗತ್ಯವಾಗಿರುತ್ತೆ. ಈ ಉದ್ದೇಶದ ಸಫಲತೆಗಾಗಿ ಟೆಕ್ನಾಲಜಿ ಹಾಗೂ ಸಹಾಯ ಸಹಕಾರದ ಅಗತ್ಯತೆ ಇರುತ್ತೆ. ಈ ದಿಶೆಯಲ್ಲಿ ಮೋದಿ ಫ್ರಾನ್ಸ್ ಭೇಟಿಯು ಹಲವು ಅನುಕೂಲಗಳನ್ನ ಮಾಡಿಕೊಡಲಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್, ಭಾರತ ಹಾಗೂ ಫ್ರಾನ್ಸ್ 2 ಗ್ರೇಟರ್ ಪವರ್ ರಾಷ್ಟ್ರಗಳಾಗಿವೆ. ಅಲ್ಲದೆ ನಮ್ಮ ನಡುವೆ ವಿಶೇಷವಾದ ಬಾಂಧವ್ಯ ಇದೆ ಎಂದು ಬಣ್ಣಿಸಿದ್ದಾರೆ. ಅಲ್ಲದೆ ಎಐನಲ್ಲಿ ಅಮೆರಿಕ, ಚೀನಾಗಳು ತುಂಬಾ ಮುಂದಿವೆ. ಭಾರತ, ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಹಾಗೂ ಯುಎಇಗಳು ಈ ವಿಚಾರದಲ್ಲಿ ಒಂದಾಗಿ ಸಾಗಬೇಕು. ಎಲ್ಲಾ ಕಡೆಗಳಲ್ಲೂ ಚೀನಾ ಹಾಗೂ ಅಮೆರಿಕದ ಪ್ರತಿನಿಧಿಗಳು ಇದ್ದಾರೆ. ನಮ್ಮಲ್ಲೂ ಈ ರೀತಿಯ ಎಐ ಕ್ರಾಂತಿ ಆಗಬೇಕು ಅಂತ ಮೋದಿ ಬಯಸಿದ್ದಾರೆ. ಎಐ ಕ್ಷೇತ್ರದಲ್ಲಿ ನಾವೆಲ್ಲ ಮುನ್ನುಗ್ಗಬೇಕಾದ್ರೆ ಪರಸ್ಪರ ಸಹಕಾರ ಬಹಳ ಮುಖ್ಯ. ಇನ್ನು ನಮ್ಮೆಲ್ಲರ ನಡುವೆ ಸಮಾನ ಮನಸ್ಥಿತಿ ಇದೆ. ಇದರಿಂದ ಇನೋವೇಷನ್, ಗವರ್ನೆನ್ಸ್ ಹಾಗೂ ತಂತ್ರಗಾರಿಕೆಯ ಭಾಗಿಯಾಗುವಿಕೆ ಸಾಧ್ಯ ಎಂದು ಮ್ಯಾಕ್ರನ್ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಹೇಳಿಕೆ ನೀಡಿದ್ದಾರೆ. ಈ ಮೂಲಕ ರಕ್ಷಣಾ ವ್ಯಾಪಾರದ ನೀತಿಯ ಹಾಗೆ ಎಐ ಕ್ಷೇತ್ರದಲ್ಲೂ ಭಾರತ ಹಾಗೂ ಫ್ರಾನ್ಸ್ ಮಹತ್ವದ ಮೈಲಿಗಲ್ಲು ಸಾಧಿಸಲು ಸಿದ್ಧವಾಗಿದೆ ಎಂಬ ಸಂದೇಶ ರವಾನಿಸುತ್ತಿವೆ. ಇನ್ನು 2 ದೇಶಗಳ ನಡುವಿನ ಕಾರ್ಯತಂತ್ರದ ಸಂಬಂಧಗಳು ಎಂದಿನಂತೆ ರಕ್ಷಣೆ, ಭದ್ರತೆ, ಬಾಹ್ಯಾಕಾಶ ಮತ್ತು ನಾಗರಿಕ ಪರಮಾಣು ಶಕ್ತಿ ಸಹಯೋಗದಂತಹ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿವೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ, ಹೆಚ್ಚುತ್ತಿರುವ ಸ್ಥಳೀಯ ಆತಂಕಕಾರಿ ಬೆಳವಣಿಗೆಗಳಿಂದ ಭಾರತ ಮತ್ತು ಫ್ರಾನ್ಸ್ ಬಲವಾದ ಮತ್ತು ದೃಢವಾದ ರಕ್ಷಣಾ ಪಾಲುದಾರಿಕೆಯನ್ನ ಹೊಂದಿವೆ. 2 ರಾಷ್ಟ್ರಗಳ ನಡುವಿನ ರಕ್ಷಣಾ ಸಹಕಾರವನ್ನ ವಾರ್ಷಿಕ ರಕ್ಷಣಾ ಸಂವಾದವು ಅತ್ಯಂತ ಚೆನ್ನಾಗಿದೆ. ಅಲ್ಲದೆ ರಫೇಲ್ ವಿಮಾನಗಳ ಖರೀದಿ ಮತ್ತು P-75 ಸ್ಕಾರ್ಪಿನ್ ಪ್ರಾಜೆಕ್ಟ್ ಪ್ರಮುಖವಾಗಿ ರಕ್ಷಣಾ ಸಂಬಂಧಿತ ಒಪ್ಪಂದಗಳಾಗಿವೆ. ಭಾರತೀಯ ನೌಕಾಪಡೆಯ ವಿಮಾನ ನೌಕೆಗಳಿಗಾಗಿ 26 ರಫೇಲ್ ಎಂ ಫೈಟರ್ ಜೆಟ್ಗಳನ್ನು ಮತ್ತು 3 ಸ್ಕಾರ್ಪಿನ್ ವರ್ಗದ ಸಾಂಪ್ರದಾಯಿಕ ಜಲಾಂತರ್ಗಾಮಿ ನೌಕೆಗಳನ್ನು ಖರೀದಿಸಲು ಉಭಯ ದೇಶಗಳು ಚರ್ಚಿಸಿ ಅಂತಿಮ ಮುದ್ರೆ ಒತ್ತಲಿವೆ. ಇನ್ನು ಫೈಟರ್ ಪ್ಲೇನ್ಗಳಿಗಾಗಿ ಮುಂದಿನ ಪೀಳಿಗೆಯ ಎಂಜಿನ್ಗಳ ಅಭಿವೃದ್ಧಿಯ ಚರ್ಚೆಯು ಭೇಟಿಯಲ್ಲಿ ಒಳಗೊಂಡಿದೆ. ಭಾರತ ಮತ್ತು ಫ್ರಾನ್ಸ್ ನಡುವಿನ ತಂತ್ರಜ್ಞಾನ ಸಹಕಾರವನ್ನು ಬಲಪಡಿಸಲು 2023ರಲ್ಲಿ ಭಾರತೀಯ ರಾಯಭಾರ ಕಚೇರಿಯಲ್ಲಿ ದೂತಾವಾಸ ಕಚೇರಿಯನ್ನ ಉದ್ಘಾಟಿಸಿದ್ದಾರೆ. ಇದು 2 ದೇಶಗಳ ನಡುವಿನ ಸಂಬಂಧವನ್ನ ಬಲಪಡಿಸುತ್ತದೆ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನ ಹೆಚ್ಚಿಸುತ್ತದೆ. ಭಾರತ ಫ್ರಾನ್ಸ್ ಇನ್ನೋವೇಷನ್ ಇಯರ್ 2026ರ ಲೋಗೋವನ್ನ ಪ್ರಧಾನಿ ಭೇಟಿಯ ಸಮಯದಲ್ಲಿ ಅನಾವರಣಗೊಳಿಸಿದ್ದಾರೆ. ಫ್ರಾನ್ಸ್ನ ಮಾರ್ಸಿಲೆಯು ಜಾಗತಿಕವಾಗಿ ಹೆಸರುವಾಸಿಯಾಗಿದೆ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಆಯಕಟ್ಟಿನ ಈ ಸ್ಥಳವು ಯುರೋಪ್, ಮಧ್ಯಪ್ರಾಚ್ಯ ಮತ್ತು ಏಷ್ಯಾಕ್ಕೆ ಯುರೋಪ್ ಅನ್ನು ಸಂಪರ್ಕಿಸುವ ಸಮುದ್ರದೊಳಗಿನ ಕೇಬಲ್ಗಳ ಜಾಲಕ್ಕೆ ಪ್ರಮುಖ ರಹದಾರಿಯಾಗಿದೆ. ಪ್ರಪಂಚದ 99% ಡೇಟಾ ಟ್ರಾಫಿಕ್ ಇಂಟರ್ನೆಟ್ ಮತ್ತು ಟೆಲಿಫೋನಿ ಜಲಾಂತರ್ಗಾಮಿ ಕೇಬಲ್ಗಳ ಮೂಲಕ ಸಾಗಿಸಲ್ಪಡುತ್ತದೆ. ಮೋದಿ ಮತ್ತು ಮ್ಯಾಕ್ರನ್ ಪ್ಯಾರಿಸ್ನಲ್ಲಿ ಭಾರತ ಫ್ರಾನ್ಸ್ ಸಿಇಒಗಳ ಪ್ರಮುಖ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.
ನಾವೀನ್ಯತೆ, ತಾಂತ್ರಿಕ ಶಕ್ತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸ್ಥಾಪಿತ ಪರಿಣಿತಿಯ ಇತಿಹಾಸದೊಂದಿಗೆ ಫ್ರಾನ್ಸ್ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಪಾಲುದಾರ. ವಿಶೇಷವಾಗಿ ನವೀಕರಿಸಬಹುದಾದ ಶಕ್ತಿ, ರಕ್ಷಣೆ, ಸ್ಟಾರ್ಟ್ಅಪ್ಗಳು, ಸುಧಾರಿತ ಉತ್ಪಾದನೆ, ನಿರ್ಣಾಯಕ ಖನಿಜಗಳು ಮತ್ತು ಫಾರ್ಮಾ ಕ್ಷೇತ್ರಗಳಲ್ಲಿ ಇದರಿಂದ ಭಾರತಕ್ಕೆ ಬೆನಿಫಿಟ್ ಆಗಲಿದೆ. ಮುಖ್ಯವಾಗಿ ನಮಗೆ ಬೇಕಾಗಿರುವ ಅಣು ಇಂಧನ ಶಕ್ತಿಗೆ ಸಂಬಂಧಿಸಿದ ತಂತ್ರಜ್ಞಾನ ಭಾರತದ ಬಳಿ ಇಲ್ಲ. ಫ್ರಾನ್ಸ್ ಹಾಗೂ ಅಮೆರಿಕ ಹತ್ತಿರ ಇದರ ಟೆಕ್ನಾಲಜಿ ಇದೆ. 77% ನ್ಯೂಕ್ಲಿಯರ್ ಶಕ್ತಿಯಿಂದ ಫ್ರಾನ್ಸ್ ವಿದ್ಯುತ್ ಪಡಿತಾ ಇದೆ. ಈ ವಿಚಾರದಲ್ಲಿ ಚೀನಾವನ್ನ ಫ್ರಾನ್ಸ್ ಹಿಂದಿಕ್ಕಿದೆ. ಸದ್ಯ ಭಾರತ 23 ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನು ಹೊಂದಿದೆ. ಅಲ್ಲದೆ ಫ್ರಾನ್ಸ್ ನಮಗಿಂತಲೂ ಸಣ್ಣ ದೇಶವಾದರೂ ಸಹ 56 ನ್ಯೂಕ್ಲಿಯರ್ ರಿಯಾಕ್ಟರ್ ಹೊಂದಿದೆ. ಈ ಫ್ರಾನ್ಸ್ ಜೊತೆ ಟೆಕ್ನಾಲಜಿಯ ಜೊತೆಗೆ ಸಹಕಾರ ವೃದ್ಧಿಯಾದರೆ ನ್ಯೂಕ್ಲಿಯರ್ ಶಕ್ತಿಯ ವಿಚಾರದಲ್ಲಿ ಭಾರತಕ್ಕೆ ಲಾಭ ಆಗಬಹುದು. ಜೊತೆಗೆ ಫ್ರಾನ್ಸ್ ಹಾಗೂ ಭಾರತದ ನಡುವೆ ಮಹತ್ವದ ಒಪ್ಪಂದಗಳು ಆಗಿವೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಪ್ರಧಾನಿ ಮೋದಿ ಅವರ ಅತಿ ಮಹತ್ವದ ವಿದೇಶಿ ಭೇಟಿ ಅಂತ ಕರೆಯಿಸಿಕೊಳ್ಳುವುದರ ಜೊತೆಗೆ 2047 ಅಭಿವೃದ್ಧಿಯ ಗುರಿಗೆ ದೊಡ್ಡ ಬೂಸ್ಟ್ ನೀಡಿದಂತಾಗುತ್ತದೆ. ಮುಖ್ಯವಾಗಿ ಭಾರತ ಹಾಗೂ ಫ್ರಾನ್ಸ್ ನಡುವೆ ಹೆಚ್ಚುವರಿ ರಫೇಲ್ ಯುದ್ಧ ವಿಮಾನಗಳ ಖರೀದಿಯ ಒಪ್ಪಂದವೂ ಆಗಲಿದೆ. 76 ಮೆರೈನ್ ಜೆಟ್ಗಳ ಅವಶ್ಯಕತೆಯು ಭಾರತದ ನೌಕಾಪಡೆಗೆ ಇದೆ. ಅಲ್ಲದೆ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ ಒಪ್ಪಂದವೂ ಆಗುವ ನಿರೀಕ್ಷೆಯೂ ಇದೆ. 85 ರಿಂದ 90 ಸಾವಿರ ಕೋಟಿ ರೂಪಾಯಿಗಳ ರಕ್ಷಣಾ ಒಪ್ಪಂದಗಳು ಆಗಿ ಭಾರತದ ವಿಚಾರದಲ್ಲಿ ಸಾಕಷ್ಟು ಅನುಕೂಲವಾಗಲಿದೆ ಅಂತ ಹೇಳಲಾಗುತ್ತಿದೆ.